ಈ ಚಕ್ರಗಳು ನಿಮ್ಮ ಸ್ಪೈನಲ್ ಕಾರ್ಡ್ ಅಲ್ಲಿ ಮಧ್ಯಭಾಗದಲ್ಲಿ ಅಲೈನ್ ಆಗಿದೆ. 108 ಚಕ್ರಗಳು ನರಗಳಲ್ಲೇ ಇದೆ. ಸಾರಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಇಡಾನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ, ಈ 3 ನರಗಳಿಗೆ ಹೊಂದಿಕೊಂಡು ಚಕ್ರಗಳು ಸ್ಟ್ರೈಟ್ ಲೈನ್ ನಲ್ಲಿ ವೆರ್ಟಿಕಲ್ ಆಗಿ ಅಲೈನ್ ಆಗಿದೆ. ತಲೆ ಮೇಲ್ಗಡೆ ಸಹಸ್ರಾರ, ಆಗ್ನೇಯ 2 ಹುಬ್ಬಿನ ಮಧ್ಯ, ವಿಶುದ್ಧಿ ಗಂಟಲು, ಎದೆ ಭಾಗ ಹಾರ್ಟ್ ಚಕ್ರ ಅಥವಾ ಅನಾಹತ ಚಕ್ರ. ಹೀಗೆ ಪ್ರತಿ ಚಕ್ರಗಳು ಒಂದು 4 ಇಂಚ್ ಗ್ಯಾಪು, ಅರ್ಧ ಅಡಿ ಗ್ಯಾಪು ಅಲೈನ್ಮೆಂಟ್ ಆಗಿದೆ. ಚಕ್ರ ಮೇಲಿಂದ ಶುರು ಇಲ್ಲ, ಕೆಳಗಿಂದ ಶುರು. ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರ ಅಂತನ್ನೋದು ಗುದದ್ವಾರದ ಪಕ್ಕ, ಗುದದ್ವಾರ ಅಲ್ಲ, ಗುದದ್ವಾರದ ಪಕ್ಕದಲ್ಲಿ ಒಂದು ಸಾಫ್ಟ್ ಒಂದು ಜಾಗ ಇದೆ. ಆ ಜಾಗ ಅಲ್ಲಿದೆ. ಪಿರಿನಿಯಂ ಗ್ರಂಥಿ ಹಾಗೆ ಅಂತ ಒಂದು ಗ್ರಂಥಿ ಇದೆ. ಪ್ರತಿಯೊಂದು ಚಕ್ರಕ್ಕೂ ಗ್ರಂಥಿಗೂ ಕನೆಕ್ಷನ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಇದನ್ನ. ಚಕ್ರಗಳು ಗ್ರಂಥಿಗಳಿಗೆ ಕನೆಕ್ಟ್ ಆಗಿದೆ. ಆವಾಗಲೇ ಹೇಳಿದೆ ನಾನು, ಒಳಮುಖವಾಗಿರೋದು ಗ್ರಂಥಿ, ಹೊರಮುಖವಾಗಿರೋದು ಚಕ್ರ. ಗ್ರಂಥಿಗಳನ್ನ ಕಣ್ಣಲ್ಲಿ ನೋಡ್ಬೋದು, ಚಕ್ರಗಳನ್ನ ಕಣ್ಣಲ್ಲಿ ನೋಡಕ್ ಸಾಧ್ಯವಿಲ್ಲ, ಎಕ್ಸೆಪ್ಟ್ ಯೋಗಿ. ಇದಕ್ಕೆ ಈ ಹೇಗೆ ಪಕ್ಷಿಗಳಿಗೆ ರೆಕ್ಕೆ ಹಾರತ್ತೆ ಹಾಗೆ ಯಾವಾಗಲೂ ಈ ದಳಗಳು ಅಲ್ಲಾಡ್ತಾ ಇರುತ್ತೆ. ಚಕ್ರದ್ದು ಭಾವನೆಗೆ ತಕ್ಕಂತೆ ತಿರುಗುತ್ತೆ. ನಕಾರಾತ್ಮಕ ಸಕಾರಾತ್ಮಕ ಭಾವನೆ. ಈ ಚಕ್ರಗಳಿಂದ ಏನು ಉಪಯೋಗ ಅಂತಂದ್ರೆ, ಈ ಮೂಲಾಧಾರ ಚಕ್ರ ಹಾಗೆ ಅಂತ ಏನ್ ಕರಿತೀವಿ, ಆ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ ಅಂತ ಒಂದು ಶಕ್ತಿ ಇದೆ. ಆ ಕುಂಡಲಿನಿ ಶಕ್ತಿ ಅಂತನ್ನೋದು ನಿಮ್ಮ ಮನಸ್ಸು ಮತ್ತೆ ಆತ್ಮ ಎರಡು ಸೇರ್ಕೊಂಡಿರೋ ಜಾಗ. ಅಂದ್ರೆ ದೇಹದಲ್ಲಿ ಎಲ್ಲಾ ಜಾಗದಲ್ಲೂ ಮನಸ್ಸು ಆತ್ಮ ಸೇರ್ಕೊಂಡಿದೆ. ಹಾಗೆಂದ್ರೆ ಇದು ಕಂಪ್ರೆಸ್ಡ್ ಸ್ಟೇಟ್. ಟನ್ಸ್ ಅಂಡ್ ಟನ್ಸ್ ಎನರ್ಜಿನ ಕಂಪ್ರೆಸ್ ಮಾಡಿದ್ದಾರೆ. ಆ ಕಂಪ್ರೆಸ್ ಮಾಡಿ ಭಗವಂತ ಅಲ್ಲಿ ಕೆಳಗಿಟ್ಟಿದ್ದಾನ. ಹೇಗೆ ಬಾಂಬಲ್ಲಿ ಎನರ್ಜಿಯನ್ನ ಕಂಪ್ರೆಸ್ ಮಾಡಿ ಒಂದು ಜಾಗದಲ್ಲಿ ಅದನ್ನ ಇಟ್ಟಿರ್ತಾರೆ, ಆ ರೀತಿ ನಮ್ಮ ದೇಹದ ಚಟುವಟಿಕೆಗಳು ನಡೆಯೋದಕ್ಕೋಸ್ಕರ ಈ ಶಕ್ತಿಯನ್ನ ಕೆಳಗಡೆ ಇಟ್ಟಿದ್ದಾರೆ. ನಿಮ್ಮ ಪಾಪಕರ್ಮಗಳು, ನೀವು ಮಾಡಿದ ಪಾಪಕರ್ಮ ಪುಣ್ಯಕರ್ಮ ಆಸೆಗಳು ಏನು ಹೊತ್ಕೊಂಡ್ ಬಂದಿದ್ದೀರಾ, ಅದಕ್ಕೆ ತಕ್ಕಂತೆ ಎನರ್ಜಿ ಈ ಎಡ ಪಿಂಗಳ ಸುಷುಮ್ನ ನಾಡಿ ಮೂಲಕವಾಗಿ ನಿಮ್ಮ ಮೆದುಳಿಗೆ ಹೋಗಿ ಮೆದುಳನ್ನ ಕೆಲಸ ಮಾಡಂಗೆ ಮಾಡಿ ಆಕ್ಷನ್ ನಡೆಯುತ್ತೆ. ಇದು ಒಂದು ಗ್ರಿಡ್ ತರ, ಎಲೆಕ್ಟ್ರಿಕಲ್ ಗ್ರಿಡ್ ನೋಡಿದ್ದೀರಾ, ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಗ್ರಿಡ್ ಅಂತ ಇರುತ್ತೆ, ದೊಡ್ಡ ಗ್ರಿಡ್. ಅಲ್ಲಿ ಪವರ್ನ ತಂದು ಸೇಕರಣೆ ಮಾಡಿಟ್ಟಿರ್ತಾರೆ. ಸಿಕ್ಕಾಪಟ್ಟೆ ಪವರ್ ಇರುತ್ತೆ ಆ ಗ್ರಿಡ್ ಅಲ್ಲಿ. ಯಾವ್ಯಾವ ಏರಿಯಾಗೆ ಎಟ್ಟೆಟ್ಟು ಪವರ್ ಬೇಕು, 3 ಫೇಸು 2 ಫೇಸು ಸಿಂಗಲ್ ಫೇಸು, ಅದಕ್ಕೆ ತಕ್ಕಂತೆ ಓಪನ್ ಮಾಡಿ ಬಿಟ್ಟಾಗ ಕರೆಂಟು ಮೇಲ್ಗಡೆ ಏನು ಹಾಕಿದ್ದಾರೆ ಆ ವೈರ್ಗಳ ಮೂಲಕವಾಗಿ ನಮ್ಮ ಜಾಗಕ್ಕೆ ಬಂದು ತಲುಪುತ್ತೆ. ಅದೇ ರೀತಿ ದೇಹದಲ್ಲಿ 9,000 ಕಿಲೋಮೀಟರ್ ನರ ಇದೆ. 72,000 ನರಗಳು 9,000 ಕಿಲೋಮೀಟರ್ ಹರಡಿಕೊಂಡಿದೆ ದೇಹದಲ್ಲಿ. ಅಷ್ಟು ಜಾಗದಲ್ಲೂ ಈ ಶಕ್ತಿ ಹರಿತಾ ಇರುತ್ತೆ ಯಾವಾಗ್ಲೂ. ಈ ಕುಂಡಲಿನಿ ಶಕ್ತಿ ಅಂತ ಅನ್ನೋದು ನಮಗೆ ಗೊತ್ತಾಗಲ್ಲ. ನಮಗೆ ಗೊತ್ತಿಲ್ಲದೇನೆ ಈಗ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಶಕ್ತಿ ನನ್ನ ದೇಹದಲ್ಲಿ ಇದೆ, ನೀವು ನೋಡ್ತಾ ಇದ್ದೀರಿ ಅಂದ್ರೆ ಶಕ್ತಿ ನಿಮ್ಮ ದೇಹದಲ್ಲಿದೆ. ಆ ಶಕ್ತಿಯೇ ನಮ್ಮನ್ನ ಎಕ್ಸಿಕ್ಯೂಟ್ ಮಾಡ್ತಿರೋದು ಪ್ರತಿಯೊಂದನ್ನು. ಆದರೆ ಆಧ್ಯಾತ್ಮದಲ್ಲಿ ಭಗವಂತನ ಪಡಿಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಪರಿಶುದ್ಧವಾಗಬೇಕು. ನಿಮ್ಮ ಚಿತ್ತ ಬಲಭಾಗದ ಮೆದುಳು ಹಿಂಭಾಗದಲ್ಲಿ ಮೆಡುಳ ಒಬಲಾಂಗಟ್ಟ ಚಿತ್ತ ಒಳಗಡೆ ಏನು ಸಂಸ್ಕಾರಗಳು ಏನು ವಿಚಾರಗಳು ರೆಕಾರ್ಡ್ ಮಾಡಿದೆ ಆ ವಿಚಾರಗಳೆಲ್ಲ ಭಸ್ಮವಾಗಬೇಕು. ಅಲ್ಲಿ ವಿಚಾರಗಳು ಇಲ್ಲದೆ ಖಾಲಿ ಮಾಡಿದಾಗ ಈ ಕುಂಡಲಿನಿ ತನ್ನ ಜಾಗವನ್ನು ಬಿಟ್ಟು ಹೊರಗಡೆ ಬಂದು ಪ್ರತಿಯೊಂದು ಚಕ್ರಗಳ ಮೂಲಕವಾಗಿ ಜಂಪ್ ಹೊಡ್ಕೊಂಡು ನಿಮ್ಮ ಸಹಸ್ರಾರ ಚಕ್ರಕ್ಕೆ ಬಂದು ಸಹಸ್ರಾರ ಚಕ್ರದಿಂದ ಏನು ಸುಪ್ರೀಂ ಪವರ್ ಪ್ರಪಂಚ ಆಕಾಶ ಅಲ್ಲಿ ಏನು ಭಗವಂತ ಇದ್ದಾರೆ ಅದ್ರ ಜೊತೆ ಹೋಗಿ ಸೇರ್ಕೊಂಡ್ಬಿಡುತ್ತೆ.
ಆತ್ಮ ದೇಹವನ್ನು ಬಿಟ್ಟು ಬಿಡುಗಡೆ ಆಯ್ತು ಅಂತಂದ್ರೆ ನಿಮಗೆ ಹುಟ್ಟಿಲ್ಲ, ಸಾವಿಲ್ಲ. ಅಂದ್ರೆ ಸತ್ತಾಗ ಕೂಡ ಬಿಡುಗಡೆ ಆಗುತ್ತೆ, ಆದ್ರೆ ಸತ್ತಾಗ ಬಿಡುಗಡೆ ಆದ್ರೆ ಅದಕ್ಕೆ ಮುಕ್ತಿ ಇಲ್ಲ, ಮೋಕ್ಷವೂ ಇಲ್ಲ. ಕರ್ಮಗಳು, ಸಂಸ್ಕಾರಗಳು ತಲೆ ಒಳಗಡೆ ಏನು ಮಿಡಲ ಒಬಲಾಗಟ್ಟಾಗಿ ಸ್ಟೋರ್ ಆಗಿದೆ, ಅದು ಖಾಲಿ ಹೋಗೋ ತನಕ ನೂರಲ್ಲ ಸಾವಿರಾರು ಜನ್ಮಗಳನ್ನ ನಾವು ತಾಳ್ತೀವಿ, ನಮಗೆ ಗೊತ್ತಿರಲ್ಲ. ಆ ಮನವಂತ ಅನ್ನೋದನ್ನ ಕೊಟ್ಟು ಭಗವಂತ ನಮ್ಮನ್ನು ಹುಟ್ಟಿಸ್ತಾವ.